ನಿಜಕ್ಕೂ ಅಮ್ಮ ಬರ್ತೀನಿ ಅಂತ ಒಪ್ಕೊಂಡ್ರ? ಹೌದು ಜೀವ, ಅಷ್ಟೇ ಅಲ್ಲ, ನಮ್ ಕೋಸಂಬರಿ ಬೇಕು, ಅಕ್ಕಿ ಪಾಯಸ ಬೇಕು, ಬೇಳೆ ತವೆ ಬೇಕು ಅಂತ ಆರ್ಡರ್ ಮಾಡಿದ್ರು. ರಚನಾ, ಇದು ಕನ್ಸಲ್ಲ ತಾನೆ? ಒಂದ್ಸಲ ಚೂಟು. ಅಯ್ಯೋ, ಇದು ನಿಜನ ಇದು? ರಚನಾ, ಅಮ್ಮ ಬರ್ತಾ ಇದಾರೆ. ಅಮ್ಮ ಬರ್ತಾರಂತೆ, ನಮ್ಮಮ್ಮ ಬರ್ತಾರಂತೆ. ರಚನಾ, ಅಮ್ಮ ಬರ್ತಾರಂತೆ. ರಚನಾ, ಜೀವ, ಯಾಕೆ ಸಡನ್ ಆಗಿ ಡಲ್ ಆಗ್ಬಿಟ್ರಿ? ಅಮ್ಮ ಬರ್ತಾರೆ ನಾನು ಹೇಳ್ತಾ ಇದ್ದೆ, ಆದ್ರೆ ಅವ್ರು ಬಂದು ನಾನು ನೋಡಿ ಏನಾದ್ರು ಗಲಾಟೆ ಮಾಡ್ಬಿಟ್ರೆ? ಹಾಗೆಲ್ಲ ಏನೂ ಆಗಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಹೇಗೆ ರಚ್ಚು? ಇಷ್ಟು ದಿನ ಅವ್ರು ನನ್ ನೋಡಿದ್ರೆ ಹೆದ್ರುಕೊಂಡು ಕಿರ್ಚಾಡ್ತಾ ಇದ್ರು, ಬಟ್ ಇವಾಗ ನನಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಜೀವ. ಇದ್ರಿಂದ ಏನ್ ಗೊತ್ತಾಗ್ತಾ ಇದೆ? ಅವರಿಗೆ ನಮ್ಮೇಲಿರೋ ಮುನ್ಸು ದೂರ ಆಗ್ತಾ ಇದೆ ಅಂತ ತಾನೆ? ನೋಡ್ತಾ ಇರಿ, ಎಲ್ಲದು ನಾವ್ ಅನ್ಕೊಂಡಂಗೆ ನಡೆಯುತ್ತೆ. ಇವತ್ತಿನ ಹಬ್ಬ ನಮ್ ಪಾಲಿಗೆ, ಅತ್ತೆ ಪಾಲಿಗೆ ಒಂಥರ ಟೆಸ್ಟ್ ಇದ್ದಂಗೆ. ಟೆಸ್ಟಾ? ಅವ್ರೇನಾದ್ರೂ ಇವತ್ತು ಎಲ್ಲರ ಮಧ್ಯೆ ನಾರ್ಮಲ್ ಆಗಿ ನಮ್ ಜೊತೆ ಬಂದಿದ್ರು ಅಂತ ಅನ್ಕೊಳ್ಳಿ, ನಾವು ಅವ್ರನ್ನ ಆರಾಮಾಗಿ ಅವ್ರ ಕತ್ಲೆ ಕೋಣೆಯಿಂದ ಇವತ್ತು ಹೊರಗಡೆ ಕರ್ಕೊಂಡು ಬಂದ್ಬಿಡ್ಬೋದು ಜೀವ. ಇದೊಂಥರ ದೊಡ್ಡ ಅವಕಾಶ ನಮ್ಗೆ. ಮತ್ತೇನಾಯ್ತು? ಅಲ್ಲ, ನಾವೇನೋ ಅಮ್ಮ ಬರ್ತಾರೆ ಅನ್ನೋ ಖುಷಿಲಿದ್ದೀವಿ, ಆದ್ರೆ ಅದಕ್ಕೆ ಈ ಮನೆಯವ್ರು ಒಪ್ತಾರ ಅಂತ? ಏಯ್, ಅತ್ತೆನೇ ಒಪ್ಪದ್ಮೇಲೆ ಇವ್ರುಗಳು ಒಪ್ಪಿಗೆ ಕಟ್ಕೊಂಡು ನಮಗೇನು? ಹಾಗಲ್ಲ ರಚ್ಚು, ಇಷ್ಟು ವರ್ಷದಿಂದ ಅಮ್ಮನ್ನ ಇವ್ರ ತ ನೋಡ್ಕೊಂತ ಇರೋದು. ಇವ್ರನ್ ಮಾತು ಹೇಳ್ದೆ ಈಗ್ಲೇ ಹಬ್ಬದ ತಯಾರಿ ಎಲ್ಲ ಮಾಡ್ಕೊಳ್ತಾ ಮನೆಯವ್ರನ್ನೆಲ್ಲ ಅತ್ತೆನೂ ಬರ್ಲಿ ಅಂತ ಕೇಳ್ಕೊಳ್ಳೋಣ. ಏನೇ ಸೊಂಟದ ಮೇಲೆ ಕೈ ಹಾಕೊಂಡು ಹಿಂಗ್ ನಿಂತಿದ್ದೀರಲ್ಲ, ಹೋಗಿ ಅಲ್ಲಿ ಹಣ್ಣನ್ ತಟ್ಟೆ ಇಟ್ಟಿದ್ದೀನಿ, ತಗೊಂಬಂದು ಇಲ್ಲಿಡಿ. ಗೊತ್ತಲ್ಲ ಹಣ್ಣು, ನೋಡು ಮ್ಯಾಜಿಕ್. ರಚನಾ, ಎಲ್ರು ಒಂದ್ ನಿಮಿಷ ಇಲ್ಲಿ ಬನ್ನಿ. ಬರ್ತಾ ಬರ್ತಾ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಈ ಮನೇಲಿ. ಮಾಡಕ್ ಯಾರಿಗಾದ್ರೂ ಕೆಲಸ ಇದ್ರೆ ತಾನೆ ಹಾ ಹೂ ಅಂದ್ರೆ ಸಾಕು, ಒಳ್ಳೆ ಪರಡಿಗೆ ನಿಲ್ಸ್ದಂಗ್ ನಿಲ್ಸ್ತಾರೆ. ಮಾಡೋದ ಫಸ್ಟ್ ಪೂಜೆ ಆದ್ರೂ ಮಾಡಿ. ಏ ಸ್ವಲ್ಪ ಇರ್ಲಪ್ಪ. ಸಂಜೀವ, ಈಗ ಯಾವ ವಿಷಯಕ್ಕಾಗಿ ಈ ಸಭೆನ ಕರೆದಿರೋದು? ಚಿಕ್ಕಪ್ಪ, ಅದನ್ನ ರಚನಾ ಹೇಳ್ತಾಳೆ. ಯಾಕಪ್ಪ, ನಿನಗ್ ಬಾಯಿಲ್ವಾ? ಬಾಯಿ ನಿನ್ಗಿಂತ ದೊಡ್ಡದಾಗೆ ಇದೆ, ಅವನಿಗೆ ಬೇಡ ಅಂತ ಸುಮ್ಮನಿದ್ದಾನೆ ಅಷ್ಟೇ. ನಾನು ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ನಾನು ಆಚರಣೆ ಮಾಡ್ತಿರೋ ಮೊದಲನೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದು. ಅದಕ್ಕೆ ಪದ್ಮಜ ಅತ್ತೆ ಈ ಪೂಜೆಲಿ ಪಾಲ್ಗೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅತಿಗೆ, ಏನ್ ಹೇಳ್ತಿದ್ದೀರಾ ನೀವು? ದೊಡ್ಡಮ್ಮ ಪೂಜೆಗೆ ಬರೋದಾ? ಯಾಕೆ ಬಂದ್ರೆ ಏನ್ ತಪ್ಪು? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಸಂಜೀವ.
ಅಕ್ಕಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಯಾವ್ದಕ್ ಇಷ್ಟ ಆಗಲ್ಲ? ಅಜ್ಜಿ ಬಂದ್ರೆ ಚೆನ್ನಾಗಿರುತ್ತೆ. ಕಂದಮ್ಮ, ಇದು ನಿನ್ಗೆ ಅರ್ಥ ಆಗದೆ ಇರೋ ವಿಷಯ. ಅತ್ತಿಗೆ, ದೊಡ್ಡಮ್ಮಂಗ್ ಹುಷಾರಿಲ್ಲ ಅನ್ನೋದು ನಾನು ಆಲ್ರೆಡಿ ನಿಮ್ಗೆ ಸುಮಾರು ಸಲ ಹೇಳಿದ್ದೀನಿ. ಅವ್ರಿಗೆ ಜನಗಳನ್ನ ಕಂಡ್ರೆ ಭಯ ಆಗುತ್ತೆ. ಅದ್ ಯಾಕೆ ಆ ಥರದ್ ಫೋಬಿಯಾ ಅವ್ರಿಗೆ ಬಂತೋ ನನಗ್ ಗೊತ್ತಿಲ್ಲ. ಆದ್ರೆ ಕಳೆದ 8 ವರ್ಷಗಳಿಂದ ನಾವ್ ಯಾವುದೇ ಹಬ್ಬಕ್ಕಾಗ್ಲಿ ಪೂಜೆಗಾಗ್ಲಿ ಕರೆದ್ರೆ ಅವ್ರು ಯಾವತ್ತೂ ಆಚೆ ಬಂದಿಲ್ಲ. ಅವ್ರನ್ನ ಹಾಗೆ ಬಿಟ್ಟಿರೋದೇ ತಪ್ಪು. An idle mind is devil's workshop ಅಂತ ಒಂದ್ ಮಾತೇ ಇದೆ. 100% ಸತ್ಯವಾದ ಮಾತು. ನಾನು ಅದೆಷ್ಟೋ ಸಲ ಇವ್ರಿಗೆ ಹೇಳಿದ್ದೀನಿ, ಅತ್ತಿಗೆನ ಹಾಗೆ ಕತ್ಲೆ ಕೊಡ್ಲೆ ಕೂಡಿ ಹಾಕಬೇಡಿ, ಹೊರಗಡೆ ಕರ್ಕೊಂಬನ್ನಿ ಅಂತ. ನೀವ್ ಹೇಳೋದನ್ನ ನೋಡಿದ್ರೆ ನಾವೇನೋ ಅವ್ರನ್ನ ಚೈನಲ್ಲಿ ಕಟ್ ಹಾಕಿದೀವಿ ಅನ್ನೋ ತರ ಹೇಳ್ತಿದ್ದೀರಲ್ರಿ. ಜನರನ್ನ ನೋಡಿದ್ರೆ ಅವರು ಹೇಗೇಗೋ ಆಡ್ತಾರೆ, ಅದು ಅವ್ರಿಗೂ ಹಿಂಸೆ ನಮಗೂ ಹಿಂಸೆ ಅನ್ಕೊಂಡೆ ಅವ್ರನ್ನ ಆಗಿಟ್ಟಿರೋದು. ಅಲ್ಲ, ಇನ್ನು ಎಷ್ಟು ವರ್ಷ ಅಂತ ಅವ್ರು ಹೀಗೆ ಇರಬೇಕು? ಸಂಜೀವ, ಸರಿ ಹೋಗೋ ತನಕ ಇರ್ಲೇಬೇಕು. 8 ವರ್ಷದಿಂದ ಟ್ರೀಟ್ಮೆಂಟ್ ನಡೀತಾ ಇದೆ ತಾನೆ, ಇನ್ನೂ ಯಾಕೆ ಸರಿ ಹೋಗಿಲ್ಲ? ಅತಿಗೆ ಫಿಸಿಕಲ್ ಪ್ರಾಬ್ಲಮ್ ಆದ್ರೆ ಬೇಗ ಗುಣ ಆಗ್ತಾರೆ. ಅವ್ರಿಗಾಗಿರೋದು ಮೆಂಟಲ್ ಪ್ರಾಬ್ಲಮ್, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೋಮಾಗ್ ಹೋದವರು ರಿಕವರಿ ಆಗಕ್ಕೆ ವರ್ಷಗಳೇ ಹಿಡಿಯುತ್ತೆ. ಮಾತ್ರೆ ಕೊಡ್ತಿದೀವಲ್ಲ, ಯಾಕೆ ರಿಕವರಿ ಆಗಿಲ್ಲ ಅಂತ ಕೇಳಿದ್ರೆ ಹೇಗೆ ಮೂರ್ಖತನ ಅನ್ಸತ್ತೋ ಹಾಗೆ ಈ ಮೂರ್ಖತನವಾಗಿದೆ ನಿಮ್ ಪ್ರಶ್ನೆನು. ಅತ್ತೇನು ನೀನು ಹೇಳೋ ತರ ಕೋಮಾಗ್ ಹೋಗಿಲ್ಲ. ಉದಾಹರಣೆಗೆ ಹೇಳಿದ್ ನಾನು, ನಿಮ್ಮ ಒಂದ್ ಸ್ವಲ್ಪ ತಲೆಗಳಿಗೆ ಅರ್ಥ ಆಗ್ಲಿ ಅಂತ. ಸರಿ ಸರಿ, ನಿಮ್ಗಳ ಪ್ರಕಾರನೇ ಬರ್ತೀನಿ. ಈ ಮಾತ್ರೆ ಮದ್ದು ತಗೊಂಡವ್ರು ಒಂದೇ ಕಡೆ ಒಬ್ರೇ ಕೂತ್ರೆ ಅವ್ರ ಮಾನಸಿಕ ಸ್ಥಿತಿ ಸರಿ ಹೋಗುತ್ತಾ? ಮುಚ್ಚಿದ ಬಾಗಿಲಿಂದ ಅಮ್ಮ ಒಬ್ಬರೇ ಕೂತ್ಕೊಂಡು ಏನ್ ಗೋಡೆಗಳ ಜೊತೆ ಮಾತಾಡ್ತಾರ? ಮಾನಸಿಕವಾಗಿ ಯಾರಾದ್ರೂ ಕುಗ್ಗಿ ಹೋದಾಗ ನಾವು ನಿಮ್ ಜೊತೆಗಿದ್ದೀವಿ, ಧೈರ್ಯವಾಗಿರಿ ಅಂತ ಹೇಳಿದ್ರೆ ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ. ಅದನ್ ಬಿಟ್ಟು ಒಂಟಿಯಾಗಿ ಕೂಡ ಹಾಕಿದ್ರೆ ಅವರ ಪರಿಸ್ಥಿತಿ ಬಿಗಡಾಯಿಸುತ್ತೆ. ಇದನ್ನೇ ಸೈಕಾಲಜಿ ಅನ್ನೋದು. ನೀವ್ ಯಾವಾಗ ಸೈಕಾಲಜಿ ಓದಿದ್ರಿ? ಅತ್ತೆ, ಖಾರದ ಪುಡಿ ಕಣ್ಣಿಗೆ ಬಿದ್ರೆ ಉರಿಯುತ್ತೆ ಅನ್ನೋದು ಕಾಮನ್ ಸೆನ್ಸು. ಮಾವ, ನೀವ್ ಹೇಳೋ ಮಾತು ಸರಿಯಾಗೇ ಇದೆ. ಅತ್ತೆ ಕತ್ಲೆ ರೂಮಿಂದ ಹೊರಗಡೆ ಬಂದ್ರೇನೆ ಸರಿ ಹೋಗ್ತಾರೆ ಅಂತ ನನಗ್ ಅನ್ನಿಸ್ತಾ ಇದೆ. ಇಷ್ಟಕ್ಕೂ ಮನೆ ಯಜಮಾನ್ತಿನೇ ಇಲ್ದೆ ಅದೆಂತ ಪೂಜೆ ಮಾಡೋದ್ ನಾವು? ಅತ್ತೆ ಪೂಜೆಗೆ ಬರ್ಬೇಕು. ಹೌದು, ನಾನು ಇದನ್ನ ಒಪ್ಪಲ್ಲ. ಅದಕ್ಕೆ ಪ್ಲೀಸ್ ದಯವಿಟ್ಟು ನಾನು ಹೇಳದ್ನ ಕೇಳಿ. ದೊಡ್ಡಮ್ಮಗೆ ನಿಜವಾಗ್ಲೂ ಹುಷಾರಿಲ್ಲ. ಸರಿ, ದೊಡ್ಡಮ್ಮ ಬಂದ್ರು ಅಂತಾನೆ ಇಟ್ಕೊಳ್ಳಿ. ಸಂಜೀವಣ್ಣ ನೋಡಿ ಅವ್ರು ಕೋಪ ಮಾಡ್ಕೊಂಡು ಗಲಾಟೆ ಗಿಲಾಟೆ ಮಾಡ್ಕೊಂಡ್ರೆ ಹಬ್ಬದ ದಿನ ಚೆನ್ನಾಗಿರುತ್ತಾ? ಕೋಪ ಮಾಡ್ಕೊಂಡ್ಲಿ, ಇಲ್ಲ ಎರಡೇಟ್ ಹೊಡಿಲಿ, ನನಗೆ ಅದೇ ಹಬ್ಬ. ಆದ್ರೆ ಅಮ್ಮ ಬರ್ಲಿ. ನಾವ್ ಹೇಳೋದು ಕೇಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಹೇಗೆ? ನಿಮ್ ಈಗೋ ಫೀಲಿಂಗ್ಸ್ಗೆ ಅಕ್ಕ ಬಲಿಯಾಗ್ಬೇಕಾ? ಒಂದ್ ನಿಮಿಷ, ನಾವು ವೋಟಿಂಗ್ ಹೋಗೋಣ. ಒಂದು ನಿರ್ದಿಷ್ಟವಾದ ನಿರ್ಧಾರ ತಗೊಳಕ್ ಆಗದೆ ಇದ್ದಾಗ ನಾವು ಮಾಡೋದು ಅದನ್ನೇ ಅಲ್ವಾ? ಇವಾಗ ಪದ್ಮಜ ಅತ್ತಿಗೆ ಪೂಜೆಗೆ ಬರೋದು ಬೇಡ ಅನ್ನೋರೆಲ್ಲ ಕೈ ಮೇಲೆತ್ತಿ. ಅಣ್ಣ, ಮೀಟಿಂಗ್ 1 2 3 4 4 ಓಟ್ಗಳು.
ಸರಿ, ಇವಾಗ ಅತ್ತಿಗೆ ಪೂಜೆಗೆ ಬರ್ಲಿ ಅನ್ನೋರೆಲ್ಲ ಕೈ ಮೇಲೆತ್ತಿ. ಕೃಷ್ಣ, ನೀನ್ ಇನ್ನು ಚಿಕ್ಕವಳು, ನಿನ್ಗೆ ವೋಟಿಂಗ್ ರೈಟ್ಸ್ ಇಲ್ಲ. ರಾಣ, ನೀನ್ ಯಾರ ಪರ? ಇವಾಗ ನಿಮ್ಮಮ್ಮ ಪೂಜೆಗೆ ಬರ್ಬೇಕಾ ಬೇಡವಾ? ಎರಡರಲ್ಲೊಂದು ಉತ್ತರ ನೀನೇ ಹೇಳೋ. ಅಮ್ಮ ಪೂಜೆಗೆ ಬರಲಿ. ಅಮ್ಮ ದೇವ್ರಿಗೆ ಪೂಜೆ ಮಾಡೋದು ನೋಡಿ ಬಹಳ ವರ್ಷಗಳೇ ಆಗೋಯ್ತು. ಅಟ್ಲೀಸ್ಟ್ ಕೃಷ್ಣ ಜನ್ಮಾಷ್ಟಮಿ ದಿನನಾದ್ರೂ ಅಮ್ಮ ಪೂಜೆ ಮಾಡೋದು ನೋಡೋ ಭಾಗ್ಯ ಸಿಗ್ಲಿ ನಮ್ಗೆ. ಅಮ್ಮ ಬರ್ಲಿ. ದೇವಿ, ಪೂಜೆ ಸಮಯಕ್ಕೆ ಅತ್ತಿಗೆಲ್ಲ ಕರ್ಕೊಂಬಮ್ಮ. ಜೀವ, ನಂಬೋದಕ್ಕೆ ಆಗದೆ ಇರೋದೆಲ್ಲ ನಡೀತಾ ಇದೆ ಈ ಮನೇಲಿ. ಅಲ್ಲ, ನಮ್ಮನ್ನ ನೋಡಿದ್ರೇನೆ ಕೆಂಡ ಕಾರೋ ಆ ರಾಣ ನಮ್ ಪರವಾಗಿ ವೋಟ್ ಮಾಡ್ಬಿಟ್ರು. ಇದೊಂಥರ ಜಗತ್ತಿನ 8ನೇ ಅಚ್ಚರಿ ಅಂತ ಹೇಳ್ಬೋದು. ನನಗೂ ಮೊದ್ಲಿಗೆ ನಂಬಕ್ಕಾಗ್ಲಿಲ್ಲ. ಆಮೇಲೆ ಯೋಚನೆ ಮಾಡಿ ನೋಡಿದಾಗ ಅವ್ನು ಸಪೋರ್ಟ್ ಮಾಡಿದ್ ನಮಗಲ್ಲ, ಅಮ್ಮಂಗೆ ಅಂತ ಗೊತ್ತಾಯ್ತು. ಬೇಬಿ, ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದೀಯ ನೀನು. ಹೇಳದೆ ಅರ್ಥ ಆಗ್ತಾ ಇಲ್ಲ. ನನ್ಗೂ ಅರ್ಥ ಆಗ್ತಿಲ್ಲ. ಸಿಂಪಲ್. ಅಮ್ಮನ್ನ ನಾನೆಷ್ಟು ಪ್ರೀತಿ ಮಾಡ್ತೀನೋ ರಾಣನು ಅಷ್ಟೇ ಪ್ರೀತಿ ಮಾಡ್ತಾನೆ. ಪರ್ಸ್ನಲ್ ಆಗಿ ರಾಣಂಗೆ ನನ್ ಕಂಡ್ರೆ ಆಗದೆ ಇರಬಹುದು, ಪದೇ ಪದೇ ಗಲಾಟೆ ಮಾಡಬಹುದು, ದ್ವೇಷನೂ ಮಾಡಬಹುದು. ಅದಕ್ಕೆ ಅವನದೇ ಆದಂತಹ ಕಾರಣಗಳಿವೆ. ಆದ್ರೆ ಅಮ್ಮ ಅಂತ ಬಂದಾಗ ಅವನ್ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ನಾವಿಬ್ರು ಬಯಸೋದು ಅಮ್ಮನ ಸಂತೋಷನೇ. ಹೇಗೋ ಅಮ್ಮ ನಿಮ್ಮಿಬ್ರಿಗೂ ಕನೆಕ್ಷನ್ ಪಾಯಿಂಟ್ ಆಗಿದ್ರಲ್ಲ, ಅಷ್ಟು ಸಾಕು. ಇದನ್ನ ಇಟ್ಕೊಂಡೆ ನಾವು ರಾಣ ಮನ್ಸನ್ನ ಬದಲಾಯಿಸೋ ಪ್ರಯತ್ನ ಮಾಡ್ಬೋದು. ರಾಣ ಚಿಕ್ಕಪ್ಪ ನೋಡಕ್ಕೆ ಮೇಲ್ ಟಫು, ಬಟ್ ಹೀ ಸೋ ಸ್ವೀಟ್. ನಿಮಗೆ ಗೊತ್ತಿಲ್ದಾಗೆ ನನ್ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹೌದಾ ಬೇಬಿ? ರಚು, ಮುಂದೇನು? ಜೀವ, ನಾನು ಫಸ್ಟ್ ಟೈಮ್ ಅತ್ತೆ ನೋಡಿದ್ದು ಮಾವನವ್ರ ಕಾರ್ಯದಲ್ಲಿ. ಹೂವಿಲ್ದೆ, ಕುಂಕುಮ ಇಲ್ದೆ, ಬಳೆ ಇಲ್ದೆ ಅವ್ರನ್ನ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಅವ್ರ ಬಿಚ್ಚೋಲೆ ಗೌರಮ್ಮಂತರ ಬರೋ ಹಾಗಿಲ್ಲ. ಈ ಕಲ್ಪತರು ಸಾಮ್ರಾಜ್ಯದ ರಾಜಮಾತೆ ಅವರು. ಅವ್ರ ಅಂತಸ್ತಿಗೆ ತಕ್ಕಂಗೆ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು, ಮೈ ತುಂಬಾ ಒಡವೆಗಳನ್ನ ಹಾಕೊಂಡು ಬಹಳ ಗಂಭೀರವಾಗಿ ಬರ್ಬೇಕು. ಕರೆಕ್ಟ್. ಅಮ್ಮ ಮಹಾರಾಣಿ ತರನೇ ಬರ್ಬೇಕು. ಅದಕ್ಕೆ ಬೇಕಾಗಿರೋ ಡ್ರೆಸ್ಸು, ಒಡವೆ ಇವನ್ನೆಲ್ಲ ಎಲ್ಲಿಂದ ತರೋದು? ಕೃಷ್ಣ, ನಿಮ್ಮ ಅಜ್ಜಿ ಅಂದ್ರೆ ಸಾಮಾನ್ಯದವ್ರಾ? ನಿಮ್ ತಾತ ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಅವ್ರ ಹೆಂಡತಿ ಅವರು. ಅವ್ರ ಹತ್ರ ಇಲ್ದೇ ಇರೋ ಒಡವೆನ, ವಸ್ತ್ರನ ನಾನ್ ದೇವಿ ಹತ್ರ ಕೇಳಿ ತಗೊಂಡು ಅವ್ರನ್ನ ರೆಡಿ ಮಾಡ್ತೀನಿ. ರಾಣ, ಯಾಕೋ ಹೀಗ್ ಮಾಡ್ದೆ? ಅಕ್ಕನ ಪರಿಸ್ಥಿತಿ ಗೊತ್ತಿದ್ರು ನಮ್ಮ ವಿರುದ್ಧ ಯಾಕೆ ವೋಟ್ ಮಾಡ್ದೆ?
ಅವನನ್ನ ತುಳಿಯೋದಕ್ಕೆ. ಅವರೆಲ್ಲ ಅಮ್ಮ ಪೂಜೆಗೆ ಬರಲಿ ಅಂತ ಅಷ್ಟೊಂದು ಫೈಟ್ ಮಾಡ್ತಿರ್ಬೇಕಾದ್ರೆ ನಾನು ಅವ್ರ ಮಗ ಆಗಿ ಬರೋದು ಬೇಡ ಅಂದ್ರೆ ತಪ್ಪಾಗೋದಿಲ್ವಾ? ಅದಕ್ಕೆ ಬರ್ಲಿ ಅಂತ ಹೇಳ್ದೆ. ಅಲ್ಲಣ್ಣ, ದೊಡ್ಡಮ್ಮ ಏನಾದ್ರೂ ಆಚೆ ಬಂದು ಆ ಸಂಜೀವಣ್ಣ ಕ್ಷಮಿಸ್ಬಿಟ್ರೆ ಮೊದ್ಲೇ ಮಾತಲ್ಲಿ ಮನೆ ಕಟ್ಟೋ ಆಸಾಮಿ ಅದು. ಹೌದು ಕಣೋ, ನನಗೂ ಅದೇ ಭಯ ಆಗ್ತಿರೋದು. ಆ ಸಂಜೀವನ್ಗಿಂತ ಅವನ ಹೆಂಡತಿ ರಚನಾ ಮಾತಿನ ಮಲ್ಲಿ. ಅವಳು ಬೆಣ್ಣೆ ಮಾತಲ್ಲಿ ಅಕ್ಕನೇನಾದ್ರೂ ಅವಳ ಕಡೆ ತಿರುಗಿಸ್ಕೊಂಡ್ಬಿಟ್ರೆ ಅದೆಲ್ಲ ಏನು ನಡೆಯೋದಿಲ್ಲ ಮಾಮ್. ಅದಕ್ಕೆ ನಾನು ಬಿಡೋದಿಲ್ಲ. ಅಮ್ಮ ಬಂದಿದ ತಕ್ಷಣನೇ ಆ ಸಂಜೀವ ನನ್ನ CEO ಸೀಟಿಂದ ಕಿತ್ತಾಕ್ದ ಅಂತ ಅಳ್ತೀನಿ. ನಾನು ಯಾಕೆ ಬದುಕಿರ್ಬೇಕು ಅಂತ ಕಣ್ಣೀರ್ ಸುರಿಸ್ತೀನಿ. ಅದನ್ನ ನೋಡಿ ಅಮ್ಮ ಏನ್ ಮಾಡ್ತಾರೆ? ನನ್ನ ಮಗನಿಂದ ಆಸ್ತಿನೂ ಕಿತ್ಕೊಂಡೆ, ಈಗ ಅಧಿಕಾರನೂ ಕಿತ್ಕೊಂಡ್ಬಿಟ್ಟೆ ಅಂತ ಸಂಜೀವನ್ಗೆ ಸಿಕ್ಕಿದ್ದನ್ನ ತಗೊಂಡು ಹೊಡಿತಾರೆ. ಹಬ್ಬ ಕಳೆ ಕಟ್ಟತ್ತೆ, ಮಜಾ ಬರುತ್ತೆ. ಲೈಫಲ್ಲಿ ಅಮ್ಮ ಯಾವತ್ತು ಹೊರಗ್ ಬರ್ಲಿ ಅಂತ ಅವನು ಯಾವತ್ತು ಆಸೆ ಪಡೋದಿಲ್ಲ. ಹ, ಇದು ಅಣ್ಣ ಏಟು ಅಂದ್ರೆ ಮಕ್ಕಳೇ ಮಲ್ಗ್ಬಿಡ್ತಾರೆ ಬಿಡು. ರಾಣ ಅವ್ರೆ, ತುಂಬಾ ಥ್ಯಾಂಕ್ಸ್. ಯಾಕೆ? ಅತ್ತೆ ಪೂಜೆಗೆ ಬರೋದನ್ನ ಒಪ್ಕೊಂಡಿದ್ದಕ್ಕೆ. ಅವರು ನನ್ನ ಅಮ್ಮ ರೀ. ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದನ್ನೇ ನಾನು ಬಯಸೋದು. ನಮ್ ನಡುವೆ ಏನೇ ಮನಸ್ತಾಪಗಳಿದ್ರು ಅಮ್ಮ ಅಂತ ಬಂದಾಗ ಮಕ್ಳೇ. ರಾಣ, ಅತ್ತೆ ಬಹಳ ವರ್ಷಗಳ ನಂತರ ಆ ರೂಮ್ನ ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ. ಅವರು ಮಹಾರಾಣಿ ತರ ಬರ್ಬೇಕು ಅನ್ನೋದು ನಮ್ಮ ಆಸೆ. That's really sweet of you. Thanks for the affection you're showing towards my mother. ಮೈ ಪ್ಲೆಜರ್. ನಾನು ದೇವಿ ಹತ್ರ ಹೋಗಿ ಅತ್ತೆ ಒಡವೆ ವಸ್ತ್ರಗಳನ್ನೆಲ್ಲ ಅವ್ರನ್ನ ರೆಡಿ ಮಾಡೋಣ ಅಂತ ಕೇಳಿದೆ. ಅವ್ರು ಹೇಳಿದ್ರು ಅದೆಲ್ಲ ನಿಮ್ಮ ಹತ್ರ ಇದೆ ಅಂತ. ಅದನ್ನ ಕೊಟ್ರೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ನಾವೆಲ್ಲ ನಿಮ್ ತರ ಕಲ್ಪತರು ಸಾಮ್ರಾಜ್ಯಕ್ಕೆ ಓನರ್ಸ್ ಸೂಪರ್ ಸ್ಟಾರ್. ಆಫ್ಟರ್ ಆಲ್ ಕೆಲಸದವರು. ಇದ್ದಿದ್ದೊಂದು CEO ಪೊಸಿಷನ್ನು ನನ್ನಿಂದ ಕಿತ್ಕೊಂಡ್ಬಿಟ್ರಿ. ರಾಣ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಮೇಡಮ್, ನಾವೆಲ್ಲ ಗಂಜಿ ಗಿರಾಕಿಗಳು. ದುಡಿದ್ರೇನೆ ಊಟ ನಮ್ಗೆ. ನಮ್ಮ ಹತ್ರ ಎಲ್ಲಿಂದ ಬರ್ಬೇಕು ಈ ಒಡವೆ ವಸ್ತ್ರ ಎಲ್ಲ? ನಮ್ಮ ಹತ್ರ ಏನೂ ಇಲ್ಲ. ಓಕೆ. ಅಮ್ಮ,
ಅಜ್ಜಿ ಒಡವೆ ಸೀರೆ ಎಲ್ಲ ಎಲ್ಲಿ ತರಲೇ ಇಲ್ಲ ನೀನು? ದೇವಿ ಕೊಡಲ್ಲ ಅಂತ ಏನಾದ್ರು ಹೇಳಿದ್ಲ? ಅವೆಲ್ಲ ದೇವಿ ಹತ್ರ ಇಲ್ಲ, ರಾಣ ಹತ್ರ ಇದೆ. ಅವ್ನು ಕೊಡಲ್ಲ ಅಂದ್ಬಿಟ್ಟ. ಕೊಡಲ್ಲ ಅಂತ ಹೇಳದ್ನ? ಯಾತಕ್ಕಂತೆ? ಅಲ್ಲಮ್ಮ, ಅಲ್ಲಿ ಸಭೆಯಲ್ಲಿ ಅಮ್ಮ ಪೂಜೆಗೆ ಬರ್ಲಿ, ಅವ್ರು ಪೂಜೆ ಮಾಡೋದನ್ನ ನೋಡಿ ತುಂಬಾ ವರ್ಷ ಆಯ್ತು ಅಂತೆಲ್ಲ ಕತೆ ಹೊಡೆದ್ನಲ್ಲ, ಈಗ ಕೊಡಲ್ಲ ಅಂತಿದಾನ? ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಏನಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲೊಂಥರ ಇಲ್ಲೊಂಥರ ಬಿಹೇವ್ ಮಾಡ್ತಾರೆ. ಬಿಟಾಕಿ, ಅವ್ನು ಸ್ವಲ್ಪ ಹಾಗೇನೆ. ಮತ್ತೆ ಅಜ್ಜಿಗೆ ಒಡವೆ ಸೀರೆ ನಾನು ತರ್ತೀನಿ.